ಪಾಕಿಸ್ತಾನಕ್ಕೆ ಭಾರತದ ಸಂಭಾವ್ಯ ದಾಳಿಯ ಭೀತಿ ಇರೋದ್ರಿಂದ ಪಾಕಿಸ್ತಾನದ ರೆಡಾರ್ ವ್ಯವಸ್ಥೆ ಗಡಿಗೆ ಸ್ಥಳಾಂತರ ಆಗಿದೆ. 2019ರ ಪುಲ್ವಾಮಾ ದಾಳಿ ಬಳಿಕ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯಿತು. 2016ರ ಉರಿ ದಾಳಿ ಬಳಿಕ ಪಾಠ ಕಲಿತಿರುವಂತಹ ಪಾಕಿಸ್ತಾನ ಭಾರತ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಅದರಿಂದ ಪಾಠ ಕಲಿತಿರುವಂತಹ ಪಾಕಿಸ್ತಾನ ಈಗ ಭಯದಿಂದ ಉಗ್ರರ ಶಿಬಿರಗಳನ್ನು ಖಾಲಿ ಮಾಡಿಸಿದೆ. ಉಗ್ರರ ಶಿಬಿರಗಳೆಲ್ಲ ಖಾಲಿ. ಸೇನಾ ಶಿಬಿರಗಳಿಗೆ, ಬಂಕರ್ಗಳಿಗೆ ಉಗ್ರರು ಶಿಫ್ಟ್ ಆಗಿದ್ದಾರೆ. 42 ಉಗ್ರರ ಶಿಬಿರಗಳನ್ನು ಭಾರತ ಗುರುತಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ ಈ ಉಗ್ರರ ಶಿಬಿರಗಳು. ಈ ಉಗ್ರರ ಶಿಬಿರಗಳ ಮೇಲೆ ದಾಳಿಯನ್ನು ಭಾರತೀಯ ಸೇನೆ ನಡೆಸುವಂತಹ ಭೀತಿ ಪಾಕಿಸ್ತಾನಕ್ಕೆ. ರಣಬೇಟೆ ಆರಂಭ ಆಗಿದೆ. ಅತ್ತ ಪಾಕಿಸ್ತಾನಕ್ಕೆ ನಡುಕ. ಭಾರತದ ಸಂಭಾವ್ಯ ದಾಳಿಯ ಭೀತಿ. ಸಮರಾಭ್ಯಾಸವನ್ನು ನಡೆಸ್ತಾ ಇದೆ ಪಾಕ್. ಜೊತೆಗೆ ಬಂಕರ್ಗಳಲ್ಲಿ ಉಗ್ರರನ್ನು ರಕ್ಷಿಸ್ತಾ ಇದೆ. 2019ರ ದಾಳಿಯ ಬಳಿಕ ಭಾರತದಿಂದ ನಡೆದಂತಹ ಏರ್ ಸ್ಟ್ರೈಕ್ ಏನಿದೆ